ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಗುರುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಡ್ತೇನೆ. ಸೊ ಟೀ ಹಾಗೆ ಬನ್ ಮಸ್ಕ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ ಮಸ್ಕ, ಬ್ರೆಡ್ ಮಸ್ಕ ಅಂತೂ ನಮಗೆ ಫೇವ್ರೇಟ್ ಹೋಗಿದೆ ಈ ನಡುವೆ. ಸೊ ಎನಿ ಟೈಮ್ ಇರಲೇಬೇಕು. ಹಾಗೆ ಅದ್ರ ಜೊತೆ ಟೀ ಮಾಡ್ಕೊಂಡಿದ್ದೆ. ಸೊ ಹಾಗೆ ನಾಷ್ಟಕ್ಕೆ ಬಂದುಬಿಟ್ಟು ಖಾರ ಪೊಂಗಲ್ ಮಾಡಿದ್ದೆ ಫ್ರೆಂಡ್ಸ್. ತುಂಬ ದಿನವೇ ಆಗೋಗಿತ್ತು ನಾನು ಖಾರ ಪೊಂಗಲ್ ಮಾಡಿ. ಸೊ ಅದಕ್ಕೆ ಫೈನಲ್ಗೆ ಖಾರ ಪೊಂಗಲ್ ವಿತ್ ಕಾಯಿ ಚಟ್ನಿ ಮಾಡಿದ್ದೀನಿ. ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಕೂಡ ಮಾಡಿದ್ದಾಯಿತು. ಈಗ ಒಂದು ಆರ್ಡರ್ ಬಂದಿದೆ ಫ್ರೆಂಡ್ಸ್. ಅದು ಮತ್ತೆ ನಮ್ಮ ಮನೆಯವರು ನನಗೆ ಲಿಚ್ಚಿ ಇಷ್ಟ ಅಂತ ತರಿಸಿದ್ದಾರೆ. ಸೊ ಅದು ಬಂತು ಅಷ್ಟೇ. ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಲಿಚ್ಚಿ ಒಂದೆರಡು ತಿಂದು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ಇದು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್. ಸೊ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ಸ್ಟವೆಲ್ಲ ಒರೆಸ್ಕೊಂಡು ಇಲ್ಲಿ ಬರ್ನಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಅದು 15 ದಿನ ಹೋಗಿತ್ತು ವಾಶ್ ಮಾಡಿ. ನಾನು 20 ದಿನಕ್ಕೆ ಒಂದು ಸತಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ಜಾಸ್ತಿ ಏನಾದರೂ ವಾರಕ್ಕೇನಾದರೂ ಅದ್ರ ಮೇಲೆ ಜಾಸ್ತಿ ಏನಾದರೂ ಒಕ್ಕೋದ್ರೆ ಆ ಥರ ಆದರೆ ಬೇಗನೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಈಗ ಒಂದು ಬಟ್ಲಲ್ಲಿ ತೊಗೊಂಡು ಅದನ್ನು ಇಟ್ಟು ಅದಕ್ಕೆ ಸೋಡಾ ಹಾಗೆ ಪುಡಿ ಉಪ್ಪು ಇದಿಷ್ಟು ಹಾಕಿ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಒಂದು 5 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್. ಎಲ್ಲ ಅದರಲ್ಲಿ ನೀಟಾಗಿ ಡಿಪ್ ಆಗಬೇಕು, ಆ ಥರ ಬಿಡಬೇಕು. ಸೊ ನೋಡಿ, ಬಿಸಿನೀರು ಹಾಕಿದ ತಕ್ಷಣ ಅದ್ರ ಮೇಲೆ ಇರೋದು ಅಂದರೆ ಗಸಿ ಥರ ಇರುತ್ತಲ್ಲ, ಅದೆಲ್ಲ ಲೈಟಾಗಿ ಬಿಟ್ಕೊಳ್ತಾ ಇದೆ. ಸೊ ಒಂದು 5 ನಿಮಿಷ ಅದನ್ನು ಬಿಟ್ಟು ಅಷ್ಟರಲ್ಲಿ ಇಡ್ಲಿಗೆ ನೆನೆಸ್ಬೇಕಿತ್ತು ಫ್ರೆಂಡ್ಸ್. ಸೊ ಅದನ್ನು ಕೂಡ ನೆನೆಸ್ಕೊಂಡಿದ್ದೀನಿ. ಸೊ ಈಗ 5 ನಿಮಿಷ ಆಗಿದೆ. ಈಗ ಇದಕ್ಕೆ ವೆನಿಗರ್ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ವೆನಿಗರ್ ಹಾಕ್ಕೊಂಡಿದ್ದ ತಕ್ಷಣ ಹೆಂಗೆ ಬರ್ತಾಯಿದೆ ಅಂದರೆ ಅದು ಮೇಲೆಗಡೆ ಸೀದೋಗಿರೋದೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಹೆಂಗೆ ಬಿಟ್ಕೊಳ್ಳುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದುಬಿಡುತ್ತೆ ವೆನಿಗರ್ ಹಾಕಿದ್ರೆ. ನೋಡಿ, ಬಿಟ್ಕೊಳ್ತಾ ಇದೆ ಎಲ್ಲ. ಸೊ ವೆನಿಗರ್ ತುಂಬ ವರ್ಕ್ ಮಾಡುತ್ತೆ. ಸೊ ಲೆಮನ್ ಇಲ್ಲ ಅಂದರೆ ಈ ಥರ ಟ್ರೈ ಮಾಡಿ. ಸೊ ಬಿಸಿನೀರಲ್ಲಿ ಕೂಡ ಹಾಕ್ಬಿಟ್ಟು ಬಿಡ್ಬೋದು. ಬಟ್ ವೆನಿಗರ್ ಇತ್ತು ಫ್ರೆಂಡ್ಸ್, ಅದು ಎಕ್ಸ್ಪೈರಿ ಹೋಗಿದೆ ವೆನಿಗರು. ನಾವು ಯೂಸ್ ಮಾಡಲ್ಲ ಅದಂತಂದ್ರೂ. ಸೊ ಅದಕ್ಕೆ ಅದನ್ನು ಹಾಕ್ಕೊಂಡೆ ಅಷ್ಟೇ. ಸೊ ಫೈನಲಿ ವೆನಿಗರ್ ತುಂಬ ಯೂಸ್ ಆಯಿತು. ಸೊ ಅದನ್ನು ಕೂಡ ಒಂದು 1 hour ಇಡೋಣ ಅಂತ ಸೈಡ್ಗೆ ಇಟ್ಬಿಟ್ಟು, ಆಮೇಲೆ ನಾನು ಹಾಗಲಕಾಯಿ ಗೊಜ್ಜು ಮಾಡಿದ್ನಲ್ಲ ಫ್ರೆಂಡ್ಸ್, ಅದ್ರದ್ದು ಬೀಜ ಎಲ್ಲ ಎತ್ತಿಟ್ಟಿದ್ದೆ. ಆಮೇಲೆ ಇಲ್ಲಿ ಸೈಡಲ್ಲಿ ಇದೆಯಲ್ಲ ಬೀಜ ಬ್ಲ್ಯಾಕ್ ಕಲರ್ದು, ಅದು ಬಂದುಬಿಟ್ಟು ಪ್ಯಾಷನ್ ಫ್ರೂಟು ಫ್ರೆಂಡ್ಸ್. ಪ್ಯಾಷನ್ ಫ್ರೂಟ್ ನಮ್ಮ ಮನೆಯವರು ಮೊನ್ನೆ ತಂದಿದ್ರು. ಸೊ ಅದರದ್ದು ಬೀಜ ಎಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ಉಣ್ಬೇಕು ಅಂತ. ಸೊ ಈಗ ಇದನ್ನು ಹೋಗಿ ಉಣ್ಬಿಟ್ಟು ಬರಬೇಕು. ಸೊ ಇದನ್ನು ಉಣ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ನಮ್ಮ ಮನೆಯವರು ನಾಷ್ಟ ಮಾಡ್ಕೊಂಡು ಹೋದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಪಾತ್ರೆಗಳು ತೊಳೆದಿದ್ದಾಯಿತು, ಸಿಂಕು ತೊಳೆದಿದ್ದಾಯಿತು. ಸೊ ಹಾಲು ಕೂಡ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿದ್ದಾಯಿತು. ಹಾಗೆ ನೋಡಿದ್ರಲ್ಲ, ಹಾಗಲಕಾಯಿತು ಹಾಗೆ ಪ್ಯಾಷನ್ ಫ್ರೂಟ್ ಇದೆರಡದ್ದು ಬೀಜ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ನೆಟ್ಬಿಟ್ಟು ಬಂದೆ ಈಗ. ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ 10:45 ಆಗಿದೆ. ಸೊ ಈಗ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಎಲ್ಲ ಇದೆ ಫ್ರೆಂಡ್ಸ್, ಅದೆಲ್ಲ ಮುಗಿಸಿ. ಸೊ ಇನ್ಸ್ಟಾಗ್ರಾಮ್ದು ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಎಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನ ಹಂಗೆ ಇನ್ನೊಂದ್ಸತಿ ಕಸ ಗುಡಿಸಿ ಒರೆಸಿ ರೆಡಿಯಾಗಿ ಪೂಜೆ ಮಾಡ್ಕೊಳ್ತೀನಿ. ಸೊ ಫೈನಲಿ ಎಲ್ಲ ಕೆಲಸ ಮುಗಿದಿದೆ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಗೊತ್ತಾಗ್ತಾಯಿಲ್ಲ. ಸೊ ನೋಡೋಣ. ದೋಸೆಗೆ ನೆನೆಸಿದ್ದೀನಲ್ವ, ಅದಕ್ಕೆ ರೈಸ್ ಬೇಕು. ರೈಸ್ ಮಾಡಿಕೊಂಡು ಮೊಸರು ಅನ್ನ ತಿಂದ್ಕೊಳ್ತೀನಿ. ಇಲ್ಲ ನೋಡೋಣ, ಮ್ಯಾನೇಜ್ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಎಡಿಟ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ದು ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸಿ ಆಮೇಲೆ ಸಿಗ್ತೇನೆ. ಓಪನ್ ಬಾಕ್ಸ್ ಡೆಲಿವರಿ ಇದೆಯಣ್ಣ. ಸೊ ಫ್ರೆಂಡ್ಸ್, ಈಗ ಡೆಲಿವರಿ ಬಂದಿತ್ತು ನೋಡಿದ್ರಲ್ಲ, ಇಡ್ಲಿ ಪಾತ್ರೆ. ಸೊ ಇದು ಇಡ್ಲಿ ಪಾತ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಮನೇಲಿ ಇಡ್ಲಿ ಪಾತ್ರೆ ಇರಲಿಲ್ಲ. ಸೊ ಹಾಗಾಗಿ ತೊಗೊಂಡ್ವಿ. ಇದೆರಡು ದೊಡ್ಡ ಇಡ್ಲಿ 2 ಕೊಟ್ಟಿದ್ದಾರೆ. ಇದು ಮಿನಿ ಇಡ್ಲಿ, ಹಾಗೆ ಒಂದು ಸ್ಟೀಮರ್ ಕೊಟ್ಟಿದ್ದಾರೆ. ಇದು 2 ತಟ್ಟೆ ಇಡ್ಲಿ ಫ್ರೆಂಡ್ಸ್. ತಟ್ಟೆ ಇಡ್ಲಿ ಮಾಡ್ಕೊಳ್ಳೋದು, ಇಷ್ಟು ದೊಡ್ಡ ತಟ್ಟೆ ಇಡ್ಲಿ ಮಾಡ್ಕೊಂಡು ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಇದು ಬಂದು ಲಿಡ್ಡು. ಸೊ ಫೈನಲಿ ಇಷ್ಟಕ್ಕೂ ಸೇರಿಸಿ 860 ಫ್ರೆಂಡ್ಸ್. ಕ್ವಾಲಿಟಿನೂ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಆರಾಮಾಗಿ ಮಾಡ್ಕೊಳ್ಬೋದು. ನಮಗೆ ಇಡ್ಲಿ ತೊಗೊಳ್ಬೇಕಾದ್ರೂ ಕೈ ಸುಡೋದಿಲ್ಲ. ಇಲ್ಲಿ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಸೊ ನೈಸ್ ಫ್ರೆಂಡ್ಸ್, ಚೆನ್ನಾಗಿದೆ ನೋಡಿ. ಈ ಥರ ಹಾಕ್ಬಿಟ್ಟು ಮುಚ್ಚಿಬಿಡೋದು. ಎಷ್ಟು ಚಿಕ್ಕದಿದೆ ಫ್ರೆಂಡ್ಸ್, ಇಷ್ಟೇ ನೋಡಿ. ಈ ಥರ ಇದೆ. ಅದಕ್ಕೆ ಬೆಳಗ್ಗೆ ಇಡ್ಲಿಗೆ ನೆನೆಸಿದ್ದೀನಿ ಫ್ರೆಂಡ್ಸ್. ರಾತ್ರಿಗೆ ರುಬ್ಸ್ಕೊಂಬಂದು ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಮಾಡೋಣ ಅಂತ. ಸೊ ನೋಡೋಣ ಏನಾಗುತ್ತೋ. ಮಿನಿ ಇಡ್ಲಿದು ಬಂದಿದೆ. ಸೊ ಫ್ರೆಂಡ್ಸ್, ಇಡ್ಲಿ ಪಾತ್ರೆನೂ ಎತ್ತಿಟ್ಟು ಇಲ್ಲಿ ಮ್ಯಾಂಗೋ ಇತ್ತಲ್ವ, ಸೊ ಹಣ್ಣಾಗಿತ್ತು. ಸೊ ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ತಿನ್ನೋಣ ಅಂತ. ತುಂಬ ಸ್ವೀಟ್ ಇದೆ ಫ್ರೆಂಡ್ಸ್ ಇದು. ಬಟ್ ತುಂಬ ಹಣ್ಣಾಗೋದಕ್ಕೆ ಬಿಟ್ಬಿಟ್ರೆ ಹುಳಿ ಬಂದುಬಿಡುತ್ತೆ. ಬನ್ನಿ ಇದನ್ನು ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬರ್ನಲ್ಸ್ ಎಲ್ಲ 1.5 hour ಆಯಿತು ನಾನು ಬಿಟ್ಟು. ಈ ಥರ ಆಗಿದೆ. ಸೊ ಇದನ್ನು ಈಗ ಬ್ರಷಿಂದ ಉಜ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇನ್ನೂ ಒಂದು ಅರ್ಧ ಅವರ್ 1 hour ಬಿಡ್ತೀನಿ ನಾನು, ನೀಟಾಗೆಲ್ಲ ಹೋಗಲಿ. ಸೊ ಫ್ರೆಂಡ್ಸ್, ಇಲ್ಲಿ ಫೈನಲಿ ಬರ್ನರೆಲ್ಲ ತೊಳೆದಿದ್ದೀನಿ. ಸೊ ಅದ್ರ ಮೇಲೆ ಈ ಪಾತ್ರೆಗಳೆಲ್ಲ ಸೀದೋದಂಗೆ ಹೆಂಗಿರುತ್ತೆ ಆ ಥರ ಇತ್ತು. ಈಗೆಲ್ಲ ಕ್ಲಿಯರ್ ಆಗಿದೆ. ಸೊ ಹೋಗಿದೆ. ಸೊ ಜಾಸ್ತಿ ಹೊತ್ತು ನೆನೆಸಿ ಇಟ್ಬಿಟ್ಟೆ ಅನಿಸುತ್ತೆ ನಾನು. ಸೊ ನೋಡಿ, ಹಿಂಗಾಗಿದೆ. ಸಾಕು ಫ್ರೆಂಡ್ಸ್ ಇಷ್ಟಾದರೆ. ಅದು ಮೇಲ್ಗಡೆ ಒಂದೊಂಥರ ಇತ್ತು, ಅದು ಮುಟ್ಟಿದ್ರೇ ಒಂಥರ ರಫಾಗಿ. ಈಗೆಲ್ಲ ಒಂಥರ ಸಾಫ್ಟಾಗಿ ಚೆನ್ನಾಗಾಗಿದೆ.
ಇದಿಟ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 3:30 ಆಗಿದೆ. ಸೊ ಊಟ ಏನು ಮಾಡ್ಕೊಂಡಿಲ್ಲ. ಈಗ ಬನ್ನಿತ್ತಲ್ಲ, ಬನ್ ಮಸ್ಕ ಮಾಡ್ಕೊಂಡಿದ್ದೀನಿ, ಅದೇ ತಿನ್ಕೊಳ್ಳೋಣ ಅಂತ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಈಗ ಅಡುಗೆ ಏನು ಮಾಡೋದು ಗೊತ್ತಿಲ್ಲ. ಸೊ ಅದು ಸೊಪ್ಪಿದೆಯಲ್ಲ ಫ್ರೆಂಡ್ಸ್, ರೆಡಿ ಮಾಡ್ಕೋದಂದು ಒಣಗನೆ ಸೊಪ್ಪು, ಅದು ಮಾಡೇ ಇಲ್ಲ. ಯಾಕಂದರೆ ಅದರಲ್ಲಿ ಮುಳ್ಳು ಜಾಸ್ತಿ ಇದೆ. ಸೊ ನನಗೆ ಇಷ್ಟ ಆಗದಿರೋ ಕೆಲಸ ಅಂದರೆ ಒಂದೇ ಫ್ರೆಂಡ್ಸ್, ಸೊಪ್ಪು ಬಿಡಿಸೋದು ನನ್ನ ಕೈಯಲ್ಲಿ ನನಗೆ ಇಷ್ಟನೇ ಆಗೋದಿಲ್ಲ. ಸೊ ಈಗ ಅದನ್ನೇ ಮಾಡೋಣ ಅಂದ್ಕೊಳ್ತೀನಿ. ಬೆಳಗ್ಗೆ ನಮ್ಮ ಮನೆಯವರು ಏನೋ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ ಅಂತಂತಿದ್ರು. ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಒಂದ್ಸತಿ ಈಗ ಫೋನ್ ಮಾಡಿ ಕೇಳಿಬಿಟ್ಟು ಅದರಲ್ಲಿ ಸೊಪ್ಪು ಬಿಡಿಸ್ಕೊಂಡು ಬಸ್ಸಾರು ಮಾಡೋದ, ಇಲ್ಲ ಬೇರೆ ಏನಾದರೂ ಮಾಡ್ತಾರ ಕೇಳಬೇಕು. ಸೊ ನೋಡೋಣ. ಹಾಗೆ ಇವತ್ತು ಅವ್ರು ಬಂದರೆ ದೋಸೆಗೆ ನೆನೆಸಿದ್ದೀನಲ್ಲ, ಸೊ ಅದನ್ನು ಹಾಕ್ಸ್ಕೊಬರಕ್ಕೆ ಮಿಷಿನ್ಗೆ ಹೋಗಬೇಕು. ಸೊ ರೈಸ್ಗೆ ಇಡಬೇಕು ಫ್ರೆಂಡ್ಸ್ ಫಸ್ಟು ನಾನು. ಸೊ ರೈಸ್ಗೆ ಇಟ್ಬಿಡ್ತೀನಿ ಈಗ, ಯಾಕಂದರೆ ದೋಸೆ ಹಸಿಕ್ಕೆ ಅನ್ನ ಬೇಕಲ್ವ. ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಅನ್ನ ಎರಡೂ ಹಾಕ್ತೀನಿ. ಸೊ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಇಟ್ಟರೆ ಆಗಿರುತ್ತೆ. ಸೊ ಅವಲಕ್ಕಿ ನೆನೆಸಿಡ್ತೀನಿ. ಸೊ ಬನ್ನಿ ನೋಡೋಣ ಅಡುಗೆ ಏನು ಬೇಕು. ಮತ್ತು ಬೆಳಗ್ಗೆ ಆರ್ಡರ್ ಬಂದಿತ್ತಲ್ಲ ಫ್ರೆಂಡ್ಸ್, ಲಿಚ್ಚಿ ಫ್ರೆಂಡ್ಸ್, ಮತ್ತು ಲಿಚ್ಚಿ ತರಿಸಿದ್ದಾರೆ ನಮ್ಮ ಮನೆಯವರು. ಸೊ ನನಗಿಷ್ಟ ಅಂತ ಇದೆ 2ನೇ ಸತಿ. ಸ್ಮೆಲ್ ಎಷ್ಟು ಘಮ ಅಂತ ಇದೆ, ಸಕ್ಕತ್ತಾಗಿದೆ. ಇನ್ನೊಂದು ಲಿಚ್ಚಿದು ಜ್ಯೂಸ್ ತರಿಸ್ತಾಯಿದ್ರು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಸೀಸನ್ ಆದಮೇಲೆ ಅದು ತರಿಸ್ತಾಯಿದ್ರು ನನಗೆ ಅಂತ. ಸೊ ಅದನ್ನು ಆದಷ್ಟು ಬೇಗ ತರಿಸ್ಕೊಳ್ತೀನಿ ನಾನು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನಂತೂ ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇನ್ನೂ ಬಿಸಿಲು ಹಂಗೆ ಇದೆ. ಸೊ ನೆನ್ನೆ ಬಟ್ಟೆಗಳೆಲ್ಲ ಒಗ್ದಿದ್ನಲ್ಲ ಫ್ರೆಂಡ್ಸ್, ಅದು ಹಾರಲಿಲ್ಲ. ನೆನೆ ಒಂದೇ ದಿನಕ್ಕೆ ಇವತ್ತು ಹಾಕಿದ್ದೀನಿ. ಫಸ್ಟ್ ಬಟ್ಟೆಗಳೆಲ್ಲ ತೆಗೆದು ಒಳಗಡೆ ಹಾಕ್ಬಿಟ್ಟು ಫಸ್ಟ್ ರೈಸ್ಗೆ ಇಟ್ಬಿಟ್ಟು ಬಟ್ಟೆಗಳು ಎತ್ಕೊಬರಕ್ಕೆ ಹೋಗಿ ಆಮೇಲೆ ಮುಂದಿನ ಕೆಲಸ ನೋಡೋಣ. ಸೊ ಫ್ರೆಂಡ್ಸ್, ಫೈನಲಿ ಇಡ್ಲಿಗೆ ಹಸಿಟ್ಟು ರೆಡಿ. ಸೊ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಇಲ್ಲಿ 2 ನಿಮಿಷ ಫ್ರೆಂಡ್ಸ್, ಹಿಂಗೆ ಹೋದೆ ಹಿಂಗೆ ಬಂದೆ. ಗಟ್ಟಿಗೆ ಹಾಕ್ಕೊಡ್ತಾರೆ ಮಿಕ್ಸಿಯಲ್ಲಿ. ಅದೇ ನಾವು ಗಟ್ಟಿಗೆ ರುಬ್ಬೋದಕ್ಕೆ ಹೋದರೆ ಬಿಸಿ ಬಂದುಬಿಡುತ್ತೆ. ಸೊ 2 ನಿಮಿಷ 10 ರೂಪಾಯಿ ಅಷ್ಟೇ. ಬಂದು ಈಗ ರುಬ್ಬಿಸ್ಕೊಂಡು ಹೋಗ್ತಾ ಇದ್ದೀನಿ. 2 ನಿಮಿಷ ಆಗಿದ್ದು ಫ್ರೆಂಡ್ಸ್, ಯಾರು ಇರಲಿಲ್ಲ. ಹೋದೆ, ಅವ್ರು ಹಾಕೋಷ್ಟು ನಾನು ಫೋನ್ಪೇ ಮಾಡಿದೆ, ಎತ್ಕೊಂಡು ಬಂದೆ. ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಇಲ್ಲಿ ದೋಸೆ ಹಸಿಟ್ಟು ಸ್ಟಾರ್ಟ್ ಆಯಿತು ಮಳೆ. ಬಟ್ಟೆ ಬೇರೆ ನೆನೆಸೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾಳೆ ಬಟ್ಟೆ ಒಗಿಬೇಕು. ಸೊ ನೆನ್ನೆ ಒಗ್ದಿದ್ದು, ನೆನ್ನೆ ಇವತ್ತು ಒಣಗಿಸ್ದೆ. ಮಳೆ ಬರೋಕ್ಕೂ ಮುಂಚೆ ನನಗೆ ಬಿಸ್ಕೆಟ್ ಹಾಕ್ಬೇಡ ಅಂತ ಹಾಕ್ದೆ. ನೋಡಿದ್ರೆ ಮಳೆ ಬಂದೇ ಬಿಡ್ತು. ಪಾಪ ಮಳೆಯಲ್ಲೇ ತಿಂತಾ ಇದ್ದಾನೆ. ನೀರು ಇಕ್ಬೇಕಿತ್ತು ಫ್ರೆಂಡ್ಸ್ ಅವನಿಗೆ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೀನಿ, ಒಂದು ಯಾವುದಾದ್ರು ವೇಸ್ಟ್ ಬಾಕ್ಸ್ ಏನಾದರೂ ಇಟ್ಬಿಡ್ಬೇಕು ನೀರಿಗೆ ಅಂತ ಅಂದ್ಕೊಂಡು. ಆಗ್ತಾನೇ ಇಲ್ಲ. ಆದಷ್ಟು ಬೇಗ ಇಡೋಣ. ಪಾಪ ಜೋರಾಯಿತು ಫ್ರೆಂಡ್ಸ್, ಮಳೆ ಜೋರಾಯಿತು. ತಿಂತಾನೆ ಇದ್ದಾನೆ ಮ್ಯಾಕ್ಸಿ. ತಿನ್ನೋ ಬಿಸಿಯಲ್ಲಿ ಯಾರು ಕಳೆದ್ರು ನೋಡಿ. ಮಳೆ ಜೋರಾದರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಫ್ರೆಂಡ್ಸ್, ಅದೇ ಬೇಜಾರು ನೋಡಿ. ಹಸಿವು ಆಗ್ತಾ ಇರತ್ತೆ ಅವನಿಗೆ. ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ, ಮಳೆ ನೆನೆಯೋಕ್ಕೂ ಮನಸ್ಸಿರಲ್ಲ. ಹಂಗಾಗ್ಬಿಡುತ್ತೆ ಅವನಿಗೆ. ಪಾಪ, ನಾನು ಇನ್ನೂ ಸ್ವಲ್ಪ ಬೇಗನೆ ಹಾಕ್ಬಿಡ್ಬೇಕಿತ್ತು. ಸೊ ಫ್ರೆಂಡ್ಸ್, ಫೈನಲಿ ಈಗ ರಾತ್ರಿಗೆ ಅಡುಗೆಗೆ ನಮ್ಮ ಮನೆಯವರು ಪಲಾವ್ ಮಾಡು ಅಂತಂದರು. ತುಂಬ ದಿನ ಆದಮೇಲೆ ಫ್ರೆಂಡ್ಸ್, ನನಗೆ ತುಂಬ ಇಷ್ಟ ಅಲ್ವಾ. ಸೊ ಫೈನಲಿ ನಮ್ಮ ಮನೆಯವರೇ ಅಂದರು ಪಲಾವ್ ಮಾಡು ಅಂತ. ಸೊ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ಪೈಸಸ್ ಎಲ್ಲ ಹಾಕಿ ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಪುದೀನ ಇದಿಷ್ಟು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಅದು ಗ್ರೇವಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಪಲಾವ್ ಫ್ರೆಂಡ್ಸ್, ನನ್ನ ಫೇವ್ರೆಟ್ ಗ್ರೀನ್ ಪಲಾವ್ ಅಂದರೆ. ಸೊ ತುಂಬ ದಿನ ಆಯ್ತು, ನಮ್ಮ ಮನೆಯವರೇ ಹೇಳಿದ್ರು ಗ್ರೀನ್ ಪಲಾವ್ ಮಾಡಿಬಿಡು ಅಂತ. ನಾನು ಇವತ್ತು ಬಸ್ಸಾರು ಮಾಡೋಣ, ಅದೇ ಒಣಗುನೆ ಸೊಪ್ಪು ತಂದಿದ್ವಲ್ಲ ಫ್ರೆಂಡ್ಸ್, ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೆ. ಸೊ ನಮ್ಮ ಮನೆಯವರು ಬಸ್ಸಾರು ಬೇಡ ಪಲಾವ್ ಮಾಡು ಅಂತಂದರೆ. ಸೊ ಫೈನಲಿ ಮಾಡ್ತಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದು ಒಣಗುನೆ ಸೊಪ್ಪು ಬಿಡ್ಸೋಕ್ಕೆ ಕಷ್ಟ ಆಯ್ತು ನಮ್ಮ ಫ್ರೆಂಡ್ಸ್, ಸ್ವಲ್ಪ ಬಿಡಿಸ್ದೆ ಅಷ್ಟೇ. ಆಮೇಲೆ ಆಗಲಿಲ್ಲ. ಆಮೇಲೆ ಊಟ ಎಲ್ಲ ಮುಗ್ದಿದ್ದಾದಮೇಲೆ ರಾತ್ರಿ 9:30ಗೆ ನಾನು ಮ್ಯೂಸಿಕ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. 9:30 ಮೇಲೆ ಯಾವುದೇ ಸೀರಿಯಲ್ಸ್ ಆಗಲಿ ಪಿಕ್ಚರ್ ಆಗಲಿ ಏನೂ ನೋಡೋದಿಲ್ಲ, ಮ್ಯೂಸಿಕ್ ಹಾಕ್ಬಿಡ್ತೀನಿ. ಆವಾಗ ಹಳೆ ಸಾಂಗ್ಸು, ಚೆನ್ನಾಗಿರೋ ಸಾಂಗ್ಸ್ ಬರುತ್ತೆ 9:30 ಆದಮೇಲೆ ಟಿ ವಿಯಲ್ಲಿ. ಸೊ ಅದನ್ನು ಇಬ್ಬರು ಹಾಡ್ಕೊಂಡು ಬಿಡಿಸ್ತಾ ಇದ್ವಿ. ಒಂಥರ ತುಂಬ ಚೆನ್ನಾಗಿತ್ತು ಮಾತ್ರ. ಇವತ್ತಿನ ದಿನ ಅಂತೂ ತುಂಬ ಮಾತಾಡಿದ್ವಿ, ಹಾಡುಗಳು ಆಡಿಕೊಂಡು ಕಾಮಿಡಿ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ನಜರ್ ಫ್ರೆಂಡ್ಸ್, ನಜರ್ ಯಾರು ಕಣ್ಣಾಕ್ಬಿಡಿ ಪ್ಲೀಸ್. ಸೊ ಫೈನಲಿ ಪಲಾವ್ಗೆ ಉಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ, ಉಪ್ಪು ಖಾರ ಎಲ್ಲ ಹಾಕ್ಕೊಂಡು. ಸೊ ಪಲಾವ್ದು ರೆಸಿಪಿ ಬಂದು ಆಲ್ರೆಡಿ ನಂದು ಇನ್ಸ್ಟಾಗ್ರಾಮಲ್ಲೂ ಇದೆ, ಯೂಟ್ಯೂಬಲ್ಲೂ ಇದೆ ಫ್ರೆಂಡ್ಸ್. ರೆಸಿಪಿ ಹೋಗಿ ನೋಡಿ ಚೆಕ್ ಮಾಡಿ. ಸೊ ಫೈನಲಿ ಪಲಾವ್ ಕೂಡ ಮುಗಿಸ್ಕೊಂಡೆ.
ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಪಲಾವ್ ಮಾತ್ರ ಇವತ್ತು ಬೆಳಗ್ಗೆ ನಮ್ಮ ಮನೆಯವರು ಸಂಡಿಗೆ ಕೇಳಿದರು ನನ್ನ. ಸಂಡಿಗೆ ಇದೆಯಲ್ವ ಹಾಕ್ಬಿಡು, ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೀವಿ ತಿನ್ಕೊಡ್ತೀವಿ ಅಂತ ನಾನು ಮರ್ತೇ ಹೋಗಿದ್ದೆ. ಸೊ ಈಗ ರಾತ್ರಿಗೆ ಮಾಡೋಣ ಅಂತ ಈಗ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಆಲೂಗಡ್ಡೆದು ಸ್ವಲ್ಪ, ಇದು ಮೊನ್ನೆ ನಾವು ಅಮ್ಮ ಕಟ್ ಕಲಿಸಿದ್ದು ಹಪ್ಳದ್ದು ಒಂದು ಸ್ವಲ್ಪ ಇಟ್ಕೊಂಡಿದ್ದೆ. ಸೊ ಇದಿಷ್ಟು ಇತ್ತಲ್ಲ, ಇದನ್ನೇ ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸೊ ಆದರೆ ನಾಳೆ ಬೆಳಗ್ಗೆ ಕೂಡ ಅವ್ರಿಗೊಂದು ಸ್ವಲ್ಪ ಮಾಡಿ ಕಲಿಸ್ತೀನಿ, ಅವ್ರ ಫ್ರೆಂಡ್ಗೆ ಬೇಕು ಅಂತ ಅಂದಿದ್ರು. ಸೊ ಫೈನಲಿ ಪಲಾವ್ ರೆಡಿ ಫ್ರೆಂಡ್ಸ್, ಉದ್ರುದ್ರಾಗಿದೆ. ಸೊ ಲೆಮನ್ ನಿಂತ್ಕೊಂಡ್ಬಿಟ್ರೆ ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಲಾಸ್ಟಲ್ಲಿ ಸೊ ಉದ್ರುದ್ರಾಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.